ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇಲ್ಲಿ ಮೊದಲಿಗೆ ಗೌರಿ ಹಾಗೆ ಭುವಿಗೆ ತಲೆನ ಬಾಚ್ತಾ ಇರ್ತಾಳೆ. ಭುವಿ ತುಂಬಾ ಸಿಟ್ಟು ಮಾಡ್ತಾ ಇರ್ತಾಳೆ ಗೌರಿ ತಲೆ ಬಾಚೋದಕ್ಕೆ. ಏನಮ್ಮ ನೀನು ಇಷ್ಟು ಜುಮ್ ಅಂತ ಅನ್ನಿಸ್ತೀಯ, ಹಾಗೆ ಸುಮ್ಮನೆ ನಿಂತ್ಕೋ ಅಂತ ಹೇಳ್ತೀಯಲ್ಲ ಅಂತ ಹೇಳಿ ಭುವಿ ಕೇಳ್ತಾ ಇರ್ತಾಳೆ. ಆಗ ಗೌರಿ ಹೇಳ್ತಾಳೆ, ಸುಮ್ಮನೆ ನಿಂತ್ಕೋ ಭುವಿ, ತುಂಬ ತಲಾಲ್ಟೆ ಮಾಡಬೇಡ ನೀನು ಅಂತ ಹೇಳಿ ತಲೆನ ಬಾಚ್ತಾ ಇರ್ತಾಳೆ. ಈ ಕಡೆ ಭುವಿಗೆ ತುಂಬಾ ಸಿಟ್ಟು ಬರುತ್ತೆ. ಬಿಡಮ್ಮ ನೀನು, ಏನಮ್ಮ ನೀನು ಈ ಥರ ಬಾಚ್ತೀಯಾ, ಅದು ಸುಮ್ಮನೆ ನಿಂತ್ಕೋಬೇಕು ಅಂತಲೂ ಹೇಳ್ತೀಯಾ ಅಂತ ಹೇಳಿ ಭುವಿ ಕೇಳ್ತಾಳೆ. ಆಗ ಗೌರಿ, ಮತ್ತು ತಲೆ ಬಾಚ್ಕೋಬೇಕಾದ್ರೆ ಸುಮ್ಮನೆ ನಿಂತ್ಕೋಬೇಕು, ಈ ಥರ ಎಲ್ಲ ಆಡ್ತಾರ ಅಂತ ಹೇಳಿ ಗೌರಿ ಕೇಳ್ತಾಳೆ. ಆಗ ಭುವಿ, ಏನಮ್ಮ ನೀನು ಸುಮ್ಮನೆ ನಿಂತ್ಕೋ ಅಂತ ಹೇಳ್ತೀಯಲ್ಲ ಅಂತ ಹೇಳಿ ತುಂಬಾ ಸಿಟ್ಟು ಮಾಡ್ತಾ ಇರ್ತಾಳೆ. ಆಗ ಗೌರಿ, ಸುಮ್ಮನೆ ನಿಂತ್ಕೋ ಭುವಿ, ಎಷ್ಟು ಮಾತಾಡ್ತೀಯ ನೀನು, ತುಂಬ ತಲಾಟೆ ಇದೆಯಾ ನೀನು ಅಂತ ಹೇಳಿ ಗೌರಿ ಹೇಳ್ತಾಳೆ. ಬಿಡಮ್ಮ ನೀನು ಬಾಚ್ಬೇಡ ನನಗೆ ತಲೆನ ಅಂತ ಹೇಳಿ ಕೈನ ಕಿತ್ತಿ ಕೆಳಗಡೆ ಎಸಿತಾಳೆ ಸಿಟ್ಟು ಮಾಡಿಕೊಂಡು. ಗೌರಿ ಭುವಿಗೆ, ಏನು ಭುವಿ ಇದು ಇಷ್ಟು ಸರ್ಕಸ್ ಮಾಡ್ತೀಯ ನೀನು ಅಂತ ಹೇಳಿ ಕೇಳ್ತಾಳೆ. ಆಗ ಭುವಿ ಇದ್ದಳು, ಸರ್ಕಸ್ಸಾ, ಏನಮ್ಮ ನೀನೇ ತಲೆ ಬಚ್ತಾ ಸರ್ಕಸ್ ಮಾಡ್ತಾ ಇದೀಯಾ, ನನಗೆ ಸರ್ಕಸ್ ಮಾಡ್ತಾ ಇದೀಯಾ ಅಂತ ಹೇಳಿ ಹೇಳ್ತಿರಲ್ಲಮ್ಮ, ನಿಮ್ಮದು ಸರ್ಕಸ್ ಕಂಪ್ನಿ ಇದೆಯೇನಮ್ಮ ಅಂತ ಹೇಳಿ ಭುವಿಗೆ ಕೇಳ್ತಾಳೆ. ಆಗ ಗೌರಿ ಇದ್ದವಳು ಸರ್ಕಸ್ ಕಂಪ್ನಿಲಿ ಇದೆಯಾ ಅಂತ ಕೇಳಿದಾಗ ತುಂಬಾ ನಗು ಬರುತ್ತೆ. ಭುವಿನೂ ಕೂಡ ನಗಾಡ್ತಾಳೆ, ತುಂಬಾ ಖುಷಿಯಿಂದ ಇಬ್ಬರು ಇರ್ತಾರೆ. ಆಗ ಗೌರಿಗೆ ಭುವಿ ಒಂಥರ ದೃಷ್ಟಿ ತೆಗಿತಾರಲ್ಲ ಆ ಥರ ಮಾಡ್ತಾಳೆ. ಆಗ ಗೌರಿಗೆ ಇದೇನಪ್ಪ ಇದು, ಸೇಮ್ ಶಂಕರವ್ರ ಥರನೇ ಮಾಡ್ತಿದ್ದಾಳಲ್ಲ ಅಂತ ಹೇಳಿ ತುಂಬಾ ಕೋಪ ಬರುತ್ತೆ. ಶಂಕರವರು ಕೂಡ ಆವಾಗಲೇ ಯಾವಾಗಲೂ ಗೌರಿಗೆ ದೃಷ್ಟಿನ ತೆಗಿತಾ ಇರೋರು. ಹಾಗಾಗಿ ಗೌರಿಗೆ ಅದೇ ನೆನಪು ಕಾಡುತ್ತೆ, ಸೇಮ್ ಭುವಿನೂ ಅದೇ ಥರ ಮಾಡ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಆ ಥರ ಬೆಳೆಸಬಾರ್ದು ನಾನು ಅಂತ ಹೇಳಿ ನಿರ್ಧಾರ ಮಾಡಿರ್ತಾಳೆ. ಆದರೂ ಕೂಡ ಭುವಿ ತುಂಬಾ ಸಿಟ್ಟು ಮಾಡೋದು, ಹಾಗೆ ಎಲ್ಲ ಶಂಕರನ್ ಥರ ಮಾಡೋದೆಲ್ಲ ನೆನ್ಪು ಮಾಡ್ಕೊತಾಳೆ. ಇದೇನಿದು ಭುವಿ ಎಲ್ಲ ಸೇಮ್ ಅದೇ ಥರ ಕಲಿತಿದ್ದಾಳಲ್ಲ, ನಾನು ನೋಡಿದ್ರೆ ಆ ಥರ ಬೆಳೆಸಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಇವಳು ಫುಲ್ಲು ಉಲ್ಟಾ ಹೊಡಿತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ನೆನ್ಪು ಮಾಡ್ತಾಳೆ. ಆಗ ಗೌರಿಗೆ ಯಾವಾಗಲೂ ದೃಷ್ಟಿ ತೆಗಿಬೇಕಾದ್ರೆ ಶಂಕರ ಅದೇ ರೀತಿ ಮಾಡೋಣ, ಅದು ನೆನಪು ಗೌರಿಗೆ ಕಾಡ್ತಾ ಇರುತ್ತೆ. ನನ್ನ ಭುವಿನ ನಾನು ಎಷ್ಟು ದೂರ ಕರ್ಕೊಂಡು ಬಂದು ಆ ಥರ ಬೆಳೆಸಬಾರ್ದು ಅಂತ ಹೇಳಿದ್ರು ಸೇಮು ಅದೇ ಥರ ಬೆಳೀತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರ ಸುಮಾರು ಸಲ ಗೌರಿಗೆ ದೃಷ್ಟಿನ ತೆಗಿಯೋದೆಲ್ಲ ನೆನಪಾಗುತ್ತೆ. ಭುವಿ ಸೇಮ್ ಇದೇ ಥರ ಬುದ್ಧಿ ಕಲ್ತಿದ್ದಾಳಲ್ಲ, ಎಲ್ಲ ಅವ್ರ ಅಪ್ಪನ ಥರನೇ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಗೌರಿಗೆ ತುಂಬಾ ಕೋಪ ಬರ್ತಿರುತ್ತೆ. ಏನಪ್ಪ ಇದು, ನನ್ನ ಮಗಳು ಈ ಥರ ಆಗ್ತಿದ್ದಾಳಲ್ಲ, ಆ ಥರ ಆಗಬಾರ್ದು ಅಂತಲೇ ನಾನು ತುಂಬ ದೂರ ಹೋಗಿ ಈ ಥರ ಬೆಳೆಸಿದ್ದೀನಿ, ಆದರೂ ಕೂಡ ಭುವಿ ಈ ಥರ ಬುದ್ಧಿ ಕಲಿತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಗೌರಿಗೆ ತುಂಬಾ ಕೋಪ ಬರುತ್ತೆ. ಹಾಗೆ ಈ ಕಡೆ ಶಂಕರ ಜೀಪ್ ತಗೊಂಡು ಎಲ್ಲೋ ಹೊರಟಿರ್ತಾನೆ. ಅಷ್ಟರಲ್ಲಿ ಗಂಗಾ ಬರ್ತಾಳೆ. ಗಂಗಾ ಅದು ಬಂದುಬಿಟ್ಟು, ಶಂಕರವ್ರೆ ಎಲ್ಲೋಗ್ತಾ ಇದ್ದೀರಾ, ನಿಂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ. ಆಗ ಏನು ಗಂಗಾ ಅಂತ ಹೇಳಿ ಶಂಕರ ಕೇಳಿದಾಗ, ಶಂಕರವ್ರೆ ನಿಮ್ಮನ್ನ ಗೌರಿ ಬಿಟ್ಟೋದಾಗೆ ಆ ಮಗುನೂ ಒಂದೆಲ್ಲ ಒಂದಿನ ಬಿಟ್ಟೋಗ್ಬೋದು, ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ. ಆಗ ಅವನಿಗೆ ತುಂಬಾ ಕೋಪ ಬರುತ್ತೆ, ಏನಕ್ಕೆ ಈ ಥರ ಹೇಳ್ತಿದ್ದಾಳೆ ಇವಳು ಅಂತ ಹೇಳಿ. ಯಾಕಂದರೆ ಅದು ಮಗು ಬೇರೆ ಯಾರ್ದು ಅಲ್ಲ, ಅದು ಡಾಕ್ಟ್ರ್ ಮಗು ಅಂತ ಹೇಳಿ ಗಂಗಾ ಹೇಳ್ತಾಳೆ. ಆಗ ಶಂಕರಂಗೆ ತುಂಬಾ ಕೋಪ ಬಂದುಬಿಟ್ಟು ಅವನು ಎಣ್ಣೆನ ಕುಡಿಯೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಗೆ ಭುವಿ ಹಾಗೆ ವಿಜಿ ಇಬ್ಬರು ಕೂಡ ಐಸ್ ಕ್ರೀಮ್ ತಿಂತ ಬರ್ತಾ ಇರ್ತಾರೆ. ಶಂಕರ ಕುಡಿತಾ ರೋಡಲ್ಲಿ ಕೂತಿರೋದನ್ನು ಭುವಿ ನೋಡ್ತಾಳೆ. ನೋಡಬೇಕಾದ್ರೆ ಭುವಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಬ್ಯಾಡ್ ಬಾಯ್, ನೀನು ತುಂಬಾ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ, ನೀನು ಇಷ್ಟು ಕೆಟ್ಟವನು ಅಂತ ಗೊತ್ತಿರಲಿಲ್ಲ, ಅದರಲ್ಲೂ ಎಣ್ಣೆ ಕುಡಿಯೋರು ತುಂಬಾ ಕೆಟ್ಟವರಾಗಿರ್ತಾರೆ ಅಂತ ಹೇಳಿ ಭುವಿ ಹೇಳ್ತಾಳೆ. ಯಾವತ್ತೂ ನೀನು ನನ್ನ ಮುಖನ ನೋಡಬೇಡ, ನಾನು ಕೂಡ ನನ್ನ ಮುಖನ ನಿನಗೆ ತೋರಿಸಲ್ಲ ಅಂತ ಹೇಳಿ ಐಸ್ ಕ್ರೀಮ್ನ ಕೆಳಗಡೆ ಬೀಳಿಸ್ಬಿಟ್ಟು ಹೋಗ್ತಾಳೆ. ಇಲ್ಲಿ ಶಂಕರಂಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲ ಬೇಬಿ ಬಾಯ್, ಅಲ್ಲ ಬೇಬಿ, ಅದು ಆ ಥರ ಅಲ್ಲ ಅಂತ ಹೇಳಿ ಶಂಕರ ಹೇಳ್ತಾನೆ. ಆಗ ಭುವಿ, ಅದು ಇಲ್ಲ ಇದು ಇಲ್ಲ, ಎಣ್ಣೆ ಕುಡಿಯೋರು ಯಾರೂ ಒಳ್ಳೆಯವರಲ್ಲ, ಎಲ್ಲ ಕೆಟ್ಟವ್ರೆ ಅಂತ ಹೇಳಿ ಭುವಿ ಐಸ್ ಕ್ರೀಮ್ನ ಬಿಸಾಕ್ಬಿಟ್ಟು ಸಿಟ್ಟು ಮಾಡಿಕೊಂಡು ಹೋಗ್ತಾಳೆ. ಈ ಕಡೆ ಶಂಕರ ತುಂಬಾ ಬೇಜಾರದಿಂದ ಅಳ್ತಾ ಕೂರ್ತಾನೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಭುವಿ ಶಂಕರನ್ನ ಬಿಟ್ಟು ಹೋಗ್ತಾಳೆ. ಹಾಗೆ ಗೌರಿನೂ ಕೂಡ ಭುವಿ ಮೇಲೆ ತುಂಬಾ ಕೋಪ ಮಾಡ್ಕೊತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.